ತೆಂಡೂಲ್ಕರ್ ಮಾಡಿದಂತಹ ಆ ಒಂದು ಫೋನ್ ಕಾಲ್ ಸಂಜು ಬದುಕನ್ನೇ ಬದಲಾಯಿಸಿತು. ಅಷ್ಟಕ್ಕೂ ಆಗಿದ್ದಾದ್ರೂ ಏನು? ಸೋತು ಹೈರಾಣಾಗಿದ್ದ ಸಂಜು ಸ್ಯಾಮ್ಸನ್ ಭಾರತಕ್ಕೆ ವಿಶ್ವಕಪ್ ಗೆದ್ದುಕೊಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾದ್ರೂ ಹೇಗೆ? ಇಲ್ಲಿದೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್. ಇದು ಫೋಕಸ್ ಸ್ಪೆಷಲ್ ಸ್ಟೋರಿ. ನಾನು ನಿಶ್ಚಿತ. ಎರಡ್ 2026ರ T20 ವಿಶ್ವಕಪ್ ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನ 96 ರನ್ಗಳಿಂದ ಸೋಲಿಸಿ ಭಾರತ 3ನೇ ಬಾರಿಗೆ ಚಾಂಪಿಯನ್ ಆಯಿತು. ಆ ಗೆಲುವಿನಲ್ಲಿ ಕೇರಳದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಟೂರ್ನಿಯ ಆರಂಭದಲ್ಲಿ ಬೆಂಚ್ ಕಾದಿದಂತಹ ಸಂಜು ತದನಂತರ ಅದ್ಭುತ ಪ್ರದರ್ಶನವನ್ನ ನೀಡಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು. ಸಂಜು ಅವರು ವೃತ್ತಿ ಜೀವನದ ಕರಾಳ ದಿನಗಳನ್ನು ಸಹ ಕಳೆದಿದ್ದಾರೆ. ಸೋತು ಸುಣ್ಣವಾಗಿದ್ದ ಸಂಜು ಕರಿಯರ್ಗೆ ಲಿಟಲ್ ಮಾಸ್ಟರ್ ಸಚಿನ್ ತೆಂಡೂಲ್ಕರ್ ಬೆಂಬಲವಾಗಿ ನಿಂತರು. ಸಂಜು ಅನ್ನುವಂತಹ ಪ್ರತಿಭೆಯ ಹಿಂದಿನ ಶಕ್ತಿ, ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅಂತ ಅಂದ್ರೆ ನೀವು ನಂಬಲೇಬೇಕು. T20 ವಿಶ್ವಕಪ್ಗೂ ಮುನ್ನ ನ್ಯೂಜಿಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಸಂಜು ಸ್ಯಾಮ್ಸನ್ ನೀರಸ ಪ್ರದರ್ಶನ ತೋರಿದ್ರು. 5 ಇನ್ನಿಂಗ್ಸ್ಗಳಲ್ಲಿ ಕೇವಲ 46 ರನ್ ಗಳಿಸಿದ್ರಿಂದ ಅವರು ತಂಡದಲ್ಲಿ ಸ್ಥಾನವನ್ನ ಕಳೆದುಕೊಂಡ್ರು. ಅವರ ಜಾಗಕ್ಕೆ ಇಶಾನ್ ಕಿಶನ್ ಅವರನ್ನ ಆರಂಭಿಕರಾಗಿ ತಂಡಕ್ಕೆ ಸೇರಿಸಿಕೊಳ್ಳಲಾಯಿತು. ನ್ಯೂಜಿಲೆಂಡ್ ಸರಣಿಯ ನಂತರ ಸಂಜು ಸಂಪೂರ್ಣವಾಗಿ ಕುಸಿದು ಹೋಗಿದ್ರು. ಕನಸುಗಳು ಮುರಿದು ಬಿದ್ದಿದ್ವು ಅಂತ ಭಾವಿಸಿದ್ರು. ಆದ್ರೆ ದೇವರ ಪ್ಲಾನ್ ಬೇರೆನೇ ಇತ್ತು. ಕಷ್ಟದ ಸಮಯದಲ್ಲಿ ದಿಗ್ಗಜ ಆಟಗಾರ ಸಚಿನ್ ತೆಂಡೂಲ್ಕರ್ ತಮಗೆ ಹೇಗೆ ಬೆನ್ನೆಲುಬಾಗಿ ನಿಂತಿದ್ರು ಅಂತ ಸಂಜು ಬಹಿರಂಗಪಡಿಸಿದ್ದಾರೆ. ಕಳೆದ 2 ತಿಂಗಳಿಂದ ತಾನು ಸಚಿನ್ ಸರ್ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ ಅಂತ ಕೂಡ ಸಂಜು ಹೇಳಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ತಂಡದಿಂದ ಹೊರಗಿದ್ದಾಗ ನನ್ನ ಮನಸ್ಥಿತಿ ಹೇಗಿರ್ಬೇಕು ಅಂತ ಸಚಿನ್ ಸರ್ ಬಳಿ ಕೇಳಿ ನಾನು ತಿಳಿದುಕೊಂಡಿದ್ದೆ. ಅವರೊಟ್ಟಿಗೆ ಸುದೀರ್ಘವಾಗಿ ಮಾತನಾಡಿದ್ದೆ. ನಿನ್ನೆ ರಾತ್ರಿ ಫೈನಲ್ಗೂ ಮುನ್ನ ಕೂಡ ಸಚಿನ್ ಅವರು ಸಂಜುಗೆ ಫೋನ್ ಕಾಲ್ ಮಾಡಿ ಹೇಗಿದೆಯಾ ಅಂತ ವಿಚಾರಿಸಿದ್ರಂತೆ. ಸಚಿನ್ ರಂತಹ ದಿಗ್ಗಜರಿಂದ ಸ್ಪಷ್ಟನೆ ಮತ್ತು ಆಟದ ಬಗ್ಗೆ ತಿಳುವಳಿಕೆ ಸಿಕ್ಕಿದ್ದು ಸಂಜು ಅದೃಷ್ಟ ಅಲ್ಲದೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕಿರಿಯ ಆಟಗಾರರಿಗೆ ಈ ರೀತಿಯ ಮಾರ್ಗದರ್ಶನ ನೀಡ್ತಾ ಇರೋದು ಅವರ ದೊಡ್ಡತನವೇ ಸರಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.